ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಳ್ತೀನಿ. ನಾನು ಆರಾಮದೀನಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಈಗ ಇವತ್ತಿನ ಹೋಗಿ ಈಗ ಸ್ಟಾರ್ಟ್ ಮಾಡೋಣಂತ ನೋಡ್ರಿ. ಈ ರೆಸಿಪಿ ತೋರ್ಸಾತೀನಿ ನಾನು. ಇದು ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ ನೋಡ್ರಿ ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಈ ರೆಸಿಪಿ ಉತ್ತರ ಕರ್ನಾಟಕದ ರೆಸಿಪಿ ಆಗಿರ್ತೈತೆ ನೋಡ್ರಿ ಫ್ರೆಂಡ್ಸ್. ನೋಡಿ ಇಷ್ಟ ಆದರೂ ಒಂದು ಲೈಕ್ ಕೊಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಬರ್ರಿ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣಂತ. ಈಗ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಹಾಕೀನಿ ಫ್ರೆಂಡ್ಸ್. ನಾನು ಇದೆಲ್ಲ ಚಲೋ ತಂಗ ಫ್ರೈ ಆಗ್ಬೇಕು ನೋಡ್ರಿ. ಇದು ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ ನೋಡ್ರಿ ಫ್ರೆಂಡ್ಸ್. ನೋಡ್ಕೊಂಬರ್ರಿ ಫ್ರೆಂಡ್ಸ್. ಈ ವಿಡಿಯೋ ಆಗಿದ್ದು ಎಲ್ಲಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿ ನಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಕರಿಬೇವು ನೋಡ್ರಿ, ಕರಿಬೇವು ಇದ್ರೆ ಹಾಕ್ತಿದ್ದೆ ನಾನು. ಕರಿಬೇವು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ, ಇದ್ದಿದ್ದಷ್ಟು ಹಾಕೀನಿ. ಒಂದು ಸ್ವಲ್ಪ ಫ್ರೈ ಹಾಕ್ತೀನಿ. ಟಮಾಟಿನೂ ಹಾಕಿದ್ದೆ ನಾನು. ಉಳ್ಳಾಗಡ್ಡಿ ಟಮಾಟೊ ಹಾಕೀನಿ. ಒಂದು ಸ್ವಲ್ಪ ಉಪ್ಪು ಹಾಕತ್ತೀನಿ ನೋಡಿ. ಮತ್ತು ಹಸಿ ಖಾರ ಹಾಕತ್ತೀನಿ ನೋಡಿರಿ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಖಾರ ಆಗಿದೆ ಅಂತ ಹೇಳಿ. ಹಸಿ ಖಾರ ನೋಡಿರಿ, ಸ್ವಲ್ಪ ಖಾರ ಹಸಿ ಖಾರ ಹಾಕಿ ಮಿಕ್ಸ್ ಮಾಡೋದು ನೋಡಿ ಚಲೋ ತಂದು. ಈ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗಾಗಬೇಕು ಚಲೋ ತಂದು. ಸ್ವಲ್ಪ ಮೆತ್ತಗಾಗಲಿ ರೀ. ಅದು ಮೆತ್ತಗಾದಿಂದ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇವು ಹೆಚ್ಕೊಂಡು ಇಟ್ಕೊಂಡಿದ್ದೆ ನಾನು. ಬದನೆಕಾಯಿ ಉಪ್ಪು ಹಾಕ್ಕೊಂಡು ಹೆಚ್ಕೊಂಡು ಇಟ್ಕೊಂಡೆ ನೋಡ್ರಿ. ಬದನೆಕಾಯಿ ಈ ಥರ ಹೆಚ್ಕೋಬೋದು ನಾವು. ಇದ್ರಾಗ ಹಿಂಗೆ ಎರಡು ಮಾಡ್ಕೊಳಕ್ಕೆ ಬರ್ತೈತಿ, ಅದನ್ನು ಹಂಗೆ ಹೆಚ್ಕೊಂಡೆ ನೋಡ್ರಿ. ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಪುಡಿ ಹಾಕ್ಕೊಂಡು ಇವೇನು ಹೆಚ್ಕೊಂಡು ಇಟ್ಕೊಂಡೆಲ್ಲ ಬದನೆಕಾಯಿ ಹಾಕ್ಬಿಡೋಣ. ಇದಕ್ಕೆ ನೀರು ಒಟ್ಟು ಹಾಕಂಗಿಲ್ಲ ನೋಡ್ರಿ ನಾನು.
ಬಿಟ್ಟು ಬಿಡ್ತೇನೆ ರೀ. ನೀರು ಹಾಕಂಗಿಲ್ಲ ನೋಡ್ರಿ, ನಾನು ಎಣ್ಣೆ ಒಳಗೆ ಬೇಯ್ತೈತೆ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚಲೋ ತಂಗ ಎಣ್ಣೆ ಒಳಗೆ ಬೇಯ್ದು ಹೋಗ್ತೈತೆ ನೋಡ್ರಿ. ಈಗ ಇದ್ರ ಮೇಲೆ ಮುಚ್ಚಿಬಿಡೋಣ ಒಂದು 2 ನಿಮಿಷ. ಸ್ವಲ್ಪ ಕೊತ್ತಂಬರಿ ಹಾಕೀನಿ ನೋಡ್ರಿ ಮ್ಯಾಗ. ಮ್ಯಾಚ್ ಬಿಟ್ಟೋದ್ರಿ. ಓಯ್ ನೋಡ್ರಿ ಬದ್ನಿಕಾಯಿ ಇನ್ನೂ ಸ್ವಲ್ಪ ಕುದ್ದೈತಿ. ಇನ್ನೊಂದು 2 ನಿಮಿಷ ಇಟ್ಟು ಬಂದ್ ಮಾಡ್ಬೇಕು. ಇದು ಆಗೈತೆ ನೋಡ್ರಿ ಫ್ರೆಂಡ್ಸ್. ಈಗ ಕುದ್ದು ಬಿಟ್ಟೈತಿ, ಬಂದ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಅನ್ನನೂ ಆಗೈತೆ ಆಗಲೇ. ಈಗ ಒಂದು ಸ್ವಲ್ಪ ಸಾರು ಮಾಡಿಬಿಡ್ತೀನಿ. ಅನ್ನ ಆಗೈತಿ, ಬೆಂಡೆಕಾಯಿ ಪಲ್ಯ ಆಗೈತಿ, ಸಾರು ಆಗೈತಿ, ರೊಟ್ಟಿ ಒಂದು ಮಾಡ್ಬೇಕು ನೋಡ್ರಿ. ಈಗ ಪಟ್ಟನ ಸಾರು ಒಂದು ಮಾಡ್ಕೊತೀನಿ. ಅನ್ನ ಅಂತರೂ ರೆಡಿ ಆಗೈತಿ ಅದ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಕುಕ್ಕರ್ ಇಟ್ಟೇನಿ ನೋಡ್ರಿ. ನಾನು ಸೀಟಿ ಆಗಲಿ ಅದು ಕುಕ್ಕರ್ 2 ಸೀಟಿ 3 ಸೀಟಿ ಆಗ್ಬೇಕು. ಈಗ ಸಾರಿ ಇಟ್ಟೇನಿ ನೋಡ್ರಿ ಫ್ರೆಂಡ್ಸ್. ರೊಟ್ಟಿಗೆ ಜಿಗಿಟ್ ಹಾಕ್ಕೊಂಡೇನಿ. ಈಗ ನಾನು ಜಿಗಿಟ್ ಹಾಕ್ಕೊಂಡೇನ್ರಿ. ಸುಡ್ತೈತಿ ನೋಡ್ಕೊಂಡು ಮಾಡ್ಬೇಕು ನೋಡ್ರಿ. ರೊಟ್ಟಿ ಮಾಡಿ ಆದ್ಮೇಲೆ ಸಿಗ್ತೇನೆ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ ರೊಟ್ಟಿ ಮಾಡಕತ್ತಾಳ ನೋಡ್ರಿ. ನಂದೆಲ್ಲ ರೊಟ್ಟಿ ಮಾಡೋದು ಲಾಸ್ಟ್ ರೊಟ್ಟಿ ಇತ್ತು, ಆತು ನೋಡ್ರಿ. ಈಗ ರೊಟ್ಟಿ ಮಾಡೋದಾತು, ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಅನ್ನ, ಬದ್ನಿಕಾಯಿ ಪಲ್ಯ, ರೊಟ್ಟಿ ಮತ್ತು ಸಾರು ನೋಡ್ರಿ. ಬದ್ನಿಕಾಯಿ ಪಲ್ಯಗೆ ಇದು ಹಾಕಿಲ್ಲ ನೋಡ್ರಿ. ನಾನು ಏನಪ್ಪ ಅಂದ್ರೆ ಗುರಳ್ ಪುಡಿ ಅಷ್ಟೇ ಹಾಕಿಲ್ಲ, ಯಾಕಂದ್ರೆ ಇಲ್ಲಿ ಸಿಗಂಗಿಲ್ಲಲ್ಲ ಗುರಳ್ ಪುಡಿ. ಗುರಳು ಸಿಗಂಗಿಲ್ಲ, ಹಂಗಾಗಿ ಹಾಕಿಲ್ಲ. ರೊಟ್ಟಿ ಮತ್ತು ಪಲ್ಯ, ಅನ್ನ, ಸಾರು ಇಷ್ಟಿದ್ರೆ ಹೊಟ್ಟೆ ತುಂಬ ಊಟ ಮಾಡೋರು ನೋಡ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಹೆಂಗಾಗೈತೆ ಅನ್ನೋದನ್ನು ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೊಸ್ತಾಗಿರಲ್ಲ ನೋಡತ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ನಾನು ನೆಕ್ಸ್ಟ್ ಒಳಗೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ಬರ್ರಿ ಈಗ ಊಟ ಮಾಡೋಣಂತ. ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೇನೆ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.